ನಮ್ಮೂರು ಮಲೆನಾಡು ಬೇಲೂರು ಚಿಕ್ಕಮಗಳೂರು ಸೈಡು. ನಮ್ಮೂರು ಬಂದು ಸಕಲೇಶಪುರ ಬೇಲೂರು ರೂಟು ಮಧ್ಯದಲ್ಲಿ ಬರುತ್ತೆ. ನಮ್ಮಪ್ಪ ಮದುವೆ ಫಂಕ್ಷನ್ಗೆಲ್ಲ ಅಡುಗೆ ಮಾಡ್ತಾರೆ. ಸೊ ಅವರೆಲ್ಲೋ ಡ್ರಾಪ್ ಮಾಡೋದಕ್ಕೆ ಹೇಳಿದ್ರು. ನಾನು ಹಾಗೆ ಅವ್ರ ಗಾಡಿಯಲ್ಲಿ ಡ್ರಾಪ್ ಮಾಡಿ ಬರ್ತಾ, ಇದು ನಮ್ಮೂರು ಹಳ್ಳ, ನಾವು ಚಿಕ್ಕವರಿದ್ದಾಗೆಲ್ಲ ಇಲ್ಲಿ ಹೋಗಿ ತುಂಬ ಆಟಾಡ್ತಾ ಇದ್ದು. ಐನೋ ಬಟ್ಟೆ ಕೂಡ ಇಲ್ಲೇ ಹೋಗಿ ಒಗಿತಾ ಇದ್ದಿದ್ದು. ಬಟ್ಟೆ ಎಲ್ಲ ಅಲ್ಲಿ ಕಲ್ಲು ಕಾಣಿಸ್ತಿದೆ ಅಲ್ವಾ, ಅಲ್ಲಿ ಹೋಗಿ ನಾನು ನನ್ನ ತಮ್ಮ ಬಟ್ಟೆ ತೊಳ್ಕೊಂಡು ಮೀನುಗಳೆಲ್ಲ ಇಟ್ಕೊಂಡು ಬರ್ತಾಯಿದ್ದು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದಿರೋ ವೀಡಿಯೋಸ್ ನೋಡ್ತಾ ಇದ್ದರೆ ವೀಡಿಯೋಸ್ ನೋಡಿಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ಅದೆಲ್ಲ ಮುಗಿಸ್ಕೊಂಡು ನಾವು ಅಲ್ಲೇ ನಮ್ಮ ಊರ ಹತ್ರನೇ ಇರೋ ದೇವರ ಮನೆ ಅಂತ ಒಂದು ಪ್ಲೇಸ್ಗೆ ಹೋಗಿದ್ವಿ, ದೇವಸ್ಥಾನಕ್ಕೆ ಹೋಗಿದ್ವಿ. ಸೊ ಆ ದೇವಸ್ಥಾನಕ್ಕೆ ಹೋಗಿ ಬರೋ ರೋಡಲ್ಲಿ ಇದು ಟ್ರಕ್ಕಿಂಗ್ ಟೈಪ್ ಇತ್ತು, ಸೂಪರಾಗಿತ್ತು. ಸೊ ಹೋಗಿ ನೋಡೋಣ ಅಂತ ನೋಡಿದ್ವಿ. ಸ್ವರ್ಗಕ್ಕೆ ಎರಡೇ ಗೇಣು ಅಂತಾರೆ ಅಲ್ವಾ, ಆ ಥರ ಇತ್ತು ನಾವು ನೋಡಿದ ಪ್ಲೇಸ್. ಮಾತ್ರ ಸಖತ್ತಾಗಿದೆ. ಇದು ದೇವರ ಮನೆ ಟೆಂಪಲ್ ಇದೆ ಅಲ್ವಾ, ಅದರಿಂದ 1 ಕಿಲೋಮೀಟ್ರ್ ಹಿಂದೆನೇ ಇರುತ್ತೆ. ಸೊ ಕಾಲಲ್ಲೇ ಹತ್ಕೊಂಡು ಹೋಗಬೇಕು, ಯಾವುದೇ ರೀತಿ ವೆಹಿಕಲ್ ಎಲ್ಲ ಬರಲ್ಲ ಮೇಲ್ಗಡೆ. ಟ್ರಕ್ಕಿಂಗ್ ಮಾಡೋರು ಅದರ ಆಪೋಸಿಟ್ ಇನ್ನೊಂದು ಬೆಟ್ಟ ಇದೆ, ಆ ಕಡೆ ಟ್ರಕ್ಕಿಂಗ್ ಮಾಡ್ಬೋದು. ಸದ್ಯಕ್ಕೆ ನಾವು ಫ್ಯಾಮಿಲಿ, ನನ್ನ ಮಗಳು ಬೇರೆ ಇದ್ಲು ಅಲ್ವಾ, ಹಾಗಾಗಿ ಟ್ರಕ್ಕಿಂಗ್ ಮಾಡೋದಕ್ಕೆಲ್ಲ ಅಷ್ಟು ಹೋಗಲಿಲ್ಲ. ಸೊ ನನಗಂತೂ ಈ ನೇಚರ್ನ ನೋಡಿ ಸಿಕ್ಕಾಬಟ್ಟೆ ಎಂಜಾಯ್ ಮಾಡಿದ್ವಿ. ಇದು ಲಾಸ್ಟ್ ಇಯರ್ ವಿಡಿಯೋ, 2 ಸಲ ವಾಯ್ಸ್ ಕೊಟ್ಟು ಅದು ಡಿಲೀಟ್ ಆಗಿತ್ತು. ಸೊ ಇವಾಗ ಮತ್ತೆ ಗ್ಯಾಲ್ರಿ ಕ್ಲಿಯರ್ ಮಾಡೋಣ ಅಂದ್ಬಿಟ್ಟು ಇವಾಗ ಮತ್ತೆ ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ನಿಜವಾಗ್ಲೂ ನಮ್ಮ ಮಲೆನಾಡು ಪ್ರಕೃತಿ ಸೌಂದರ್ಯನ ಅನುಭವಿಸೋದಕ್ಕೆ ಈ ಜನ್ಮ ಸಾಕಾಗೋದೇ ಇಲ್ಲ ಅಂತ ಅನಿಸುತ್ತೆ. ಮದುವೆ ಆದಮೇಲೆ ಊರುಗಳಿಗೆಲ್ಲ ಹೋಗೋದು ಕಮ್ಮಿ ಆಗಿಬಿಟ್ಟಿದೆ. ನನಗೆ ನಮ್ಮ ಮನೆಯವ್ರು ಬಂದರೆ ಮಾತ್ರ ನಾನು ತುಂಬಾ ಎಂಜಾಯ್ ಮಾಡ್ತೀನಿ. ಒಂದೊಂದು ಕ್ಷಣವೂ ಕೂಡ ಎಂಜಾಯ್ ಮಾಡ್ತೀನಿ ಅವರಿದ್ದರೆ. ಇಲ್ಲ ಅಂದರೆ ಅವ್ರು ಎಲ್ಲೋದ್ರು, ಎಲ್ಲಿ ಬಂದರು, ತಿಂದರೋ ಇಲ್ವೋ, ಎಷ್ಟು ಬ್ಯುಸಿ ಇರ್ತಾರೋ, ಕೆಲಸದಲ್ಲಿ ಯಾವಾಗಲೂ ಸ್ಟ್ರೆಸ್ ತೊಗೊಳ್ಳೋದು ಜಾಸ್ತಿ ಅವರು. ಸೊ ಹಾಗಾಗಿ ನಾನು ಊರಿಗೆ ಹೋದರೂ ಕೂಡ ಅವ್ರ ಬಗ್ಗೆನೇ ಯೋಚನೆ ಮಾಡ್ಕೊಂಡಿರ್ತೀನಿ. ಹಾಗಾಗಿ ಅವರು ನನ್ನ ಜೊತೆ ಬಂದರೆ ಆವಾಗ ಯಾವುದು ಯೋಚನೆ ಮಾಡ್ದಿರ ಅವ್ರ ಜೊತೆ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಿಕೊಂಡು ಅವ್ರ ಜೊತೆ ಇರ್ತೀನಿ ನಾನು. ಅವ್ರ ಪಾಡಿಗೆ ಅವರು ನೇಚರ್ನ ಎಂಜಾಯ್ ಮಾಡ್ತಾಯಿದ್ರು, ನಾನು ನನ್ನ ಮಗಳು ಮಾತ್ರ ವೀಡಿಯೋಸು ಅಂತ ಮಾಡ್ಕೊತಾ ಇದ್ದಿದ್ದು. ನೋಡಿ ಆ ಹಿಮ ಎಷ್ಟು ತುಂಬ್ಕೊಂಡ್ಬಿಟ್ಟಿದೆ ಬೆಟ್ಟು ತುಂಬ ಎಲ್ಲ. ನಾವು ಹೋಗಿದ್ದು ಒಂದು ಅರ್ಧ ಗಂಟೆಗೆ ಈ ಥರ ಮೋಡ ಬಂದುಬಿಡ್ತು ಕೆಳಗಡೆ. ಸಿಕ್ಕಾಬಟ್ಟೆ ಇಷ್ಟ ಆಯಿತು. ಇನ್ನು ನಾವು ಕೆಳಗಡೆ ಬರಬೇಕಾದ್ರೆ ಸ್ವೀಟ್ ಕಾರ್ನು ಬೇಯಿಸಿದ್ದು ಮತ್ತು ಐಸ್ ಕ್ರೀಮು, ಮನೆಯಿಂದನೇ ಫ್ರೂಟ್ಸ್ ಎಲ್ಲ ತೊಗೊಂಬಂದಿದ್ವಿ. ಸ್ವಲ್ಪ ತಿಂದ್ಬಿಟ್ಟು ಕವರ್ನೆಲ್ಲ ಅಲ್ಲೆಲ್ಲೂ ಎಸ್ದಿಲ್ಲ ನಾನು. ನಮ್ಮ ಮನೆಯವ್ರ ಕೈಯಲ್ಲಿ ಹಿಂದೆಗಡೆ ಇಟ್ಕೊಂಡಿದ್ದಾರೆ ಪಾಪ, ಅದೇನೇ ಅದು ವೇಸ್ಟದು ಕವರು ಐಸ್ ಕ್ರೀಮ್ದು. ಮತ್ತು ನನ್ನ ಮಗಳು ಜೋಳ ಎಲ್ಲ ತಿಂದಿದ್ಲಲ್ವ, ಅದನ್ನೆಲ್ಲ ಒಂದು ಕವರಲ್ಲಿ ಹಾಕಿಟ್ಕೊಂಡಿದ್ವಿ. ಒಂದು ವಾಟ್ರ್ ಬಾಟ್ಲನ್ನು ತೊಗೊಂಬಂದಿದ್ವಿ. ನಾವು ಅಂತಲ್ಲ, ಯಾರಾದರೂ ಅಷ್ಟೇ, ಒಂದು ಪರಿಸರನ ನೋಡೋದಕ್ಕೆ ಹೋಗಿರ್ತೀವಿ ಅಂದರೆ ನಾವಲ್ಲಿ ಎಷ್ಟು ಕ್ಲೀನಾಗಿ ಹೋಗಿ ಬಂದು ಇರ್ತೀವೋ, ಬೇರೆಯವ್ರು ಹೋಗಿ ನೋಡೋದಕ್ಕೂ ಕೂಡ ಅವ್ರಿಗೂ ಕೂಡ ಅಷ್ಟೇ ಸ್ವಚ್ಛವಾಗಿರಬೇಕು ಆ ಜಾಗ ಅಲ್ವಾ. ಹಾಗಾಗಿ ನಾವು ಏನೇ ಒಂದು ತಿಂದ್ರೂ, ಒಂದು ಪ್ಲಾಸ್ಟಿಕ್ ಆಗಲಿ, ಒಂದು ನೀರು ಬಾಟಲ್ ಆಗಲಿ, ಇವಾಗಿನ ಯೂತ್ ಹುಡುಗರೆಲ್ಲ ಬಿಯರ್ ಬಾಟ್ಲು ಏನಾದರೂ ತೊಗೊಂಡೋಗ್ಬಿಡೋದು, ಅವ್ರಿಗೆ ಅದೇ ಥ್ರಿಲ್ಲು, ಅದೇ ಎಂಜಾಯ್. ಅವ್ರಿಗೆ ಕುಡಿದ್ಬಿಡ್ತಾರೆ ಹೊಟ್ಟೆ ತುಂಬ, ಎಲ್ಲಂದ್ರಲ್ಲಿ ಎಸೆದ್ಬಿಡ್ತಾರೆ. ಈ ಥರ ಮಾಡಬೇಡಿ ಪ್ಲೀಸ್. ನಾವು ಹೋಗಿದ್ದ ಕಡೆ ಎಲ್ಲ ಈ ಥರ ಒಂದು ಸಿಚುವೇಶನ್ನ ನೋಡ್ತಾ ಇದ್ದೀನಿ. ಸೊ ಪ್ರಕೃತಿ ನಮಗೆಷ್ಟು ಫ್ರೀಯಾಗಿ ಕೊಟ್ಟಿರುತ್ತೋ, ನಾವು ಆ ಜಾಗನ ಅಷ್ಟೇ ಸ್ವಚ್ಛವಾಗಿ ಇಟ್ಕೊಂಡ್ರೆ ಮೇಲೋಗಿ ಸ್ವರ್ಗನ ನಾವು ನೋಡೋಕ್ಕಾಗಲ್ಲ ಹೆಂಗಿರುತ್ತೆ ಏನು ಅಂತ. ಸೊ ಕೆಳಗಡೆ ಇರೋ ಭೂಮಿನ ಸ್ವರ್ಗ ಮಾಡಿಕೊಂಡು ಅದರಲ್ಲಿ ಎಂಜಾಯ್ ಮಾಡೋಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ನನ್ನ ಮಗಳನ್ನ ಕೂರಿಸ್ಕೊಂಡು ಫೋಸ್ ಕೊಡು ಅಂದ್ಬಿಟ್ಟು ವೀಡಿಯೋಸ್ನ ಮಾಡ್ತಾಯಿದ್ದೆ. ಬಟ್ ಅಲ್ಲಿ ಗಿಡ ಕಾಣಿಸ್ತಾ ಇದೆ ಅಲ್ವಾ, ಅದರಲ್ಲೇ ನೀಲಿ ಕಲರ್ದು ಫ್ಲವರ್ ಬಿಡೋದು, ಅದು 5-6 ಇಯರ್ಸ್ಗೊಂದು ಸಲ ಹೂವು ಬಿಡುತ್ತೆ. ಅವಾಗಂತೂ ಹೋದರೆ ಫುಲ್ಲು ಬೆಟ್ಟ ಎಲ್ಲ ನೀಲಿ ಥರ ಕಾಣಿಸ್ತಾ ಇರುತ್ತೆ, ಸೂಪರಾಗಿರುತ್ತೆ. ನಾನು ಅದನ್ನು 1 ವರ್ಷವೂ ಹೋಗಿ ಡೈರೆಕ್ಟಾಗಿ ನೋಡಿಲ್ಲ. ಅಂದರೆ ನೋಡಿದ್ದೀನಿ, ನಾವು ಚಿಕ್ಕಮಂಗ್ಳೂರು ಮುಳ್ಳಯ್ಯನಗಿರಿಗೆಲ್ಲ ಹೋದಾಗ ಅಲ್ಲಲ್ಲಿ ಒಂದೊಂದು ಹೂವು ಬಿಟ್ಟಿರುತ್ತೆ. ಬಟ್ ಫುಲ್ಲು ಎಲ್ಲದರಲ್ಲೂ ಹೂವು ಫುಲ್ಲು ನೀಲಿ ಕಲರ್ ಹೂವು ಬಿಟ್ಟಿರೋದನ್ನು ನಾನು ಇಲ್ಲಿವರೆಗೂ ರಿಯಲ್ಲಾಗಿ ಯಾವತ್ತೂ ನೋಡಿಲ್ಲ. ಲಾಸ್ಟ್ 2 ಇಯರ್ಸ್ ಬ್ಯಾಕ್ ಹೋಗಿದ್ವಿ, ಬಟ್ ಹೂವು ಎಲ್ಲ ಬಿಟ್ಟು ಹೋಗ್ಬಿಟ್ಟಿತ್ತು, ಎಲ್ಲ ಉದ್ರೋಗ್ಬಿಟ್ಟಿತ್ತು. ಎಲ್ಲೆಲ್ಲೋ ಒಂದೊಂದು ಗಿಡದಲ್ಲಿ ಅಲ್ಲಲ್ಲಿ ಒಂದೊಂದು ಹೂವು ಕಾಣಿಸ್ತಾ ಇತ್ತು. ಈ ಸಲ ಅಂತೂ ಮಿಸ್ ಮಾಡ್ಕೊಳ್ಳಲ್ಲ, ಹೋಗಬೇಕು. ಅಂದರೆ ನನ್ನ ಮಗಳು ದೊಡ್ಡವಳಾಗ್ತಾ ಇದ್ದಾಳೆ ಅಲ್ವಾ, ಅವಳಿಗಾದ್ರೂ ಸ್ವಲ್ಪ ಪ್ರಕೃತಿನ ತೋರಿಸ್ಬೇಕು, ಹಿಂಗಿರುತ್ತೆ, ಹಿಂಗಿದ್ವಿ ನಾವೆಲ್ಲ, ನೀವು ಈ ಥರ ಇರಬೇಕು ಅಂತ ನಮ್ಮ ಮಕ್ಳುಗಳಿಗೆ ನಾವು ಇವಾಗ ಹೇಳ್ಕೊಟ್ರೆ ಮುಂದೆ ಅವ್ರ ಭವಿಷ್ಯ ಕೂಡ ಚೆನ್ನಾಗಿರುತ್ತೆ. ಇವಾಗಿನ ಐಫೈಗೆ ಅಡ್ಜಸ್ಟ್
ಮಾಡಿಸ್ಕೊಳ್ಳೋದನ್ನು ಬಿಟ್ಟು ನಮ್ಮ ಹಳೆ ಕಾಲದಲ್ಲಿ ನಾವು ಹೆಂಗಿರ್ತಾ ಇದ್ವಿ, ನಮ್ಮ ಅಪ್ಪ ಅಮ್ಮದಿರೆಲ್ಲ ಯಾವ ಥರ ಇರ್ತಾಯಿದ್ರು ಆ ಥರ ಇರೋದನ್ನು ಸ್ವಲ್ಪ ರೂಢಿ ಮಾಡಿಸ್ಕೊಡ್ಬೇಕು ಅಂತ ಎಲ್ಲ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋದಲ್ಲಿ. ಸೊ ನನಗಂತೂ ಆವತ್ತು ಫುಲ್ ಡೇ ನಾವು ಮಾರ್ನಿಂಗು ಬೆಳಗ್ಗೆ ಒಂದು 9:30 10ಗೆ ಮನೆ ಬಿಟ್ಟಿದ್ದು ತಿಂಡಿ ತಿಂದ್ಕೊಂಡು. ಇನ್ನು ಅಲ್ಲಿ ಹೋಗೋ ಅಷ್ಟರಲ್ಲಿ 1 ಅವರ್ ಆಯಿತು. ಹತ್ರನೇ ಮೂಡಿಗೆರೆಯಿಂದ ಒಂದು 10-12 ಕಿಲೋಮೀಟ್ರ್ ಆಗುತ್ತೆ. ಬಟ್ ದಾರಿ ಗೊತ್ತಿರಲಿಲ್ಲ. ಬಟ್ ಏನೇ ಆಗಲಿ ನಮ್ಮ ಮನೆಯವರೊಬ್ಬರು ನನ್ನ ಜೊತೆ ಇದ್ದರೆ ನಾನು ಎಲ್ಲಿಂದ ಎಲ್ಲಿಗೆ ಬೇಕಾದರೂ ಹೋಗ್ತೀನಿ, ಏನೂ ಭಯ ಇರಲ್ಲ. ಅವ್ರ ಹತ್ರ ಒಂದು ಕಂಫರ್ಟ್ ಫೀಲ್ ಇರುತ್ತೆ ನನಗೆ. ಅದೇನೋ ಗೊತ್ತಿಲ್ಲ, ಅವ್ರನ್ನ ಬಿಟ್ಟರೆ ನನ್ನ ತಮ್ಮ ಅಷ್ಟೇ ಆ ಫೀಲ್ ಬರೋದು. ಇನ್ನು ಯಾರ ಹತ್ರನೂ ನನಗೆ ಅಷ್ಟೊಂದು ಕಂಫರ್ಟಬಲ್ ಝೋನ್ ಅನಿಸಲ್ಲ. ಸೊ ಒಟ್ಟಿನಲ್ಲಿ ನನ್ನ ಮಗಳು ಕೂಡ ಇದ್ಲು ಅಲ್ವಾ, 3 ಜನ ಇದ್ದಿದ್ದಕ್ಕೆ ಆವತ್ತಿನ ದಿನ ಹೇಗೆ ಹೋಯ್ತು ಅನ್ನೋದೇ ನನಗೆ ಗೊತ್ತಾಗಲಿಲ್ಲ. ಅದರಲ್ಲೂ ಆ ಮೋಡ ಕವಿದ ವಾತಾವರಣ, ಅದರಲ್ಲಿ ಅವಾಗವಾಗ ಸ್ವಲ್ಪ ಲೈಟಾಗಿ ಮಳೆ ಬೇರೆ ಬರ್ತಾಯಿತ್ತು. ವಾವ್, ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಇದನ್ನು ಹೇಳೋದಕ್ಕಿಂತ ಅನುಭವಿಸಿದ್ರೇ ತುಂಬ ಚೆನ್ನಾಗಿರುತ್ತೆ. ಸೊ ನಾವು ಹೋಗಿದ್ದು ಅಕ್ಟೋಬರ್ ಮಂತು ಆಯುಧ ಪೂಜೆ ಮುಗಿಸ್ಕೊಂಡು ಹೋಗಿದ್ವಿ. ಆ ಟೈಮಲ್ಲಿ ಹೋಗಿದ್ದು. ಇದು ಲಾಸ್ಟ್ ಇಯರ್ ವಿಡಿಯೋ, ಅಂದರೆ ಲಾಸ್ಟ್ ಇಯರ್ ಮಾಡ್ಕೊಂಡಿರೋ ವಿಡಿಯೋ ಇದು. ನನ್ನ ಹೇರ್ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ನೋಡಿ, ಅದು ಲೆಂತ್ ಇಲ್ಲ. ಆವಾಗ ಮೈದ್ನ ಮದುವೆ ಟೈಮಲ್ಲಿ ಹೇರ್ ಕಟ್ ಮಾಡಿಸಿದ್ದೆ. ಸೊ ಆವಾಗ 2 ವರ್ಷ ವಿಡಿಯೋ ಇದು. ನನ್ನ ಮೊಬೈಲು ಗ್ಯಾಲ್ರಿ ಜಾಸ್ತಿ ಅಂತ ತೋರಿಸ್ತಾ ಇದೆ. ಸೊ ವಿಡಿಯೋ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ ಮತ್ತು ವಿಡಿಯೋ ಮಾಡ್ಕೊಳ್ಳೋದಕ್ಕೂ ಆಗ್ತಾಯಿಲ್ಲ. ಸ್ಪೇಸ್ ಇಲ್ಲ ಅಂತ ಬರ್ತಾಯಿದೆ. ಸೊ ಇರೋದನ್ನೆಲ್ಲ ಕ್ಲಿಯರ್ ಮಾಡಿಬಿಟ್ಟು ಆಮೇಲೆ ಹೊಸ್ದಾಗಿ ಫ್ರೆಶ್ಶಾಗಿ ವೀಡಿಯೋಸ್ನ ಮಾಡೋಣ ಅಂತ ಅಂದ್ಕೊಂಡು ಈ ರೀತಿ ಪ್ಲ್ಯಾನ್ ಮಾಡಿಕೊಂಡು ಈ ರೀತಿ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನನ್ನ ಮೊಬೈಲಲ್ಲಿ ಇಟ್ಕೊಂಡಿರೋ ಅಂಥ ಕೆಲವೊಂದು ವಿಡಿಯೋಗಳು ಇದೆಲ್ಲ ಶಾರ್ಟ್ಸ್ಗೆ ಅಪ್ಲೋಡ್ ಮಾಡೋ ಥರ ವಿಡಿಯೋ ಇಟ್ಕೊಂಡಿರೋದು. ಯಾಕಂದರೆ ಆವಾಗ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊಂಡಿರಲಿಲ್ಲ ನಾನು. ಸೊ ಜೂನ್ 4 ಬಂದರೆ ನನ್ನ ಚಾನಲ್ ಓಪನ್ ಆಗಿ 1 ಇಯರ್ ಆಗುತ್ತೆ. ಸೊ ಹಂಗಾಗಿ ಬರೀ ಇನ್ಸ್ಟಾಗ್ರಾಮ್ಗೆ ಅಪ್ಲೋಡ್ ಮಾಡೋದಕ್ಕೆ ಅಂದ್ಬಿಟ್ಟು ಆ ಥರ ವೀಡಿಯೋಗಳನ್ನ ಮಾಡ್ಕೊಂಡಿದ್ದು. ಏನೇ ಮಾಡಿಕೊಂಡ್ರು ಒಟ್ಟಿನಲ್ಲಿ ಹಿಂಗೆ ಕ್ರಾಫ್ಟ್ ಮಾಡಿದಾಗ ಇಷ್ಟಿಷ್ಟೇ ಬಂದಿದೆ, ಫುಲ್ ಫೇಸ್ ಬಂದಿಲ್ಲ. ಸೊ ವ್ಯೂಸ್ ಮಾತ್ರ ಚೆನ್ನಾಗೇ ಕಾಣಿಸ್ತಿದೆ. ಒರಿಜಿನಲ್ ಡೈರೆಕ್ಟ್ ಕ್ಯಾಮ್ರಾಯಿಂದ ಹಿಡ್ದಿರೋದು, ಯಾವುದೇ ಫಿಲ್ಟ್ರ್ ಹಾಕಿಲ್ಲ, ಏನಿಲ್ಲ. ಸೊ ನಾನು ನಿಮಗೂ ಯಾವುದೋ ಫಿಲ್ಟ್ರ್ ಹಾಕಿನೂ ತೋರಿಸಲ್ಲ. ಪ್ರಕೃತಿನ ಹಾಗೇ ನೋಡಬೇಕು, ಯಾವುದೇ ಫಿಲ್ಟರ್ ಹಾಕಿ ನೋಡಬಾರ್ದು ಅಲ್ವಾ. ಸೊ ಹಾಗಾಗಿ ನಾನು ಯಾವುದೂ ಫಿಲ್ಟರ್ನ ಹಾಕಲ್ಲ. ಸೊ ಈ ಗಿಡದಲ್ಲಿ ಹೂವು ಬಿಟ್ಟಾಗ ಒಂದು ಸಲ ಹೋಗಬೇಕು. ಇವಾಗಂತೂ ನಿಮಗೆ ತೋರಿಸೋದಕ್ಕೆ ಒಂದು ಕಡೆನೂ ಎಲ್ಲೂ ಹೂವು ಇರಲಿಲ್ಲ. ಬಟ್ ನಾವು ಹೋಗಿದ್ದು ವ್ಯೂ ಪಾಯಿಂಟ್ ಮಾತ್ರ ಸೂಪರಾಗಿತ್ತು. ಕೆಳಗೆ ಬಿದ್ದರೆ ಪಾತಾಳ ಆ ಥರ ಇತ್ತು, ಸಕ್ಕತ್ತಾಗಿತ್ತು. ಮೂಡಿಗೆರೆ ಹತ್ರ ಯಾರಾದರೂ ಹೋಗಿಲ್ಲ ಅಂದರೆ ದೇವರ ಮನೆ ಟೆಂಪಲ್ಲು ಕೂಡ ತುಂಬ ಹಳೇದು. ಅದು ದೇವಸ್ಥಾನ ಕೂಡ ತುಂಬ ಚೆನ್ನಾಗಿದೆ. ನಾನು ದೇವಸ್ಥಾನದ್ದು ವಿಡಿಯೋ ಮಾಡ್ಕೊಂಡಿಲ್ಲ, ಫೋಟೋಗಳು ಹಿಡ್ಕೊಂಡಿದ್ದೆ. ಬಟ್ ಫೋಟೋ ಇವಾಗಿಲ್ಲ, ಅದನ್ನು ಡಿಲೀಟ್ ಆಗಿಬಿಟ್ಟಿದೆ. ಇನ್ನು ಸುಮ್ಮನೆ ಬೇರೆ ಕಡೆ ಡೌನ್ಲೋಡ್ ಮಾಡಿ ಹಾಕಿದ್ರೆ ಸುಮ್ಮನೆ ಚಾನಲ್ಗೆ ಏನಾದರೂ ಇಶ್ಯೂಸ್ ಆಗುತ್ತೆ ಅಂದ್ಬಿಟ್ಟು ನಾನು ಹಾಕೋಕ್ಕೆ ಹೋಗಿಲ್ಲ. ದೇವರ ಮನೆ ಟೆಂಪಲ್ಲು ಅದ್ರ ಹಿಂದೆಗಡೆನೂ ತುಂಬ ಚೆನ್ನಾಗಿದೆ. ಅದ್ರ ಮುಂದೆಗಡೆ ಬಂದು ಒಂದು ಕೊಳಾಯಿ ಇದೆ. ಕೊಳಾಯಿ ಅಂದರೆ ಬಾವಿ ಥರ, ಏನು ಹೇಳ್ತೀರಾ, ಕೊಳ ಅಂತೀವಿ ಅಲ್ವಾ, ಅದು ಸಕ್ಕತ್ತಾಗಿದೆ. ಐನೋ ನಮ್ಮ ನಿಯರೆಸ್ಟ್ ಇರೋರೆಲ್ಲ ಅಲ್ಲಿರೋರೆಲ್ಲ ಹೋಗಿರ್ತಾರೆ. ಬ್ಯಾಂಗ್ಳೂರು ಕಡೆಯಿಂದ ಹೋಗೋರೆಲ್ಲ ಹೋಗಿ ಬನ್ನಿ, ತುಂಬಾ ಚೆನ್ನಾಗಿದೆ ಪ್ಲೇಸಸ್ಸು. ಅದರಲ್ಲೂ ಈ ಥರ ನೇಚರ್ನ ನೀವುಗಳೆಲ್ಲರೂ ಇಷ್ಟಪಡ್ತೀರ ಅಂತ ಐನೋ ನನಗೆ ಗ್ಯಾರಂಟಿ ಇದೆ. ನಾನಂತೂ ತುಂಬಾ ಸಕ್ಕಾಬಿಟ್ಟೆ ಎಂಜಾಯ್ ಮಾಡಿದೆ. ನಮ್ಮ ಮನೆಯವರು ಕೂಡ ತುಂಬ ಇಷ್ಟಪಟ್ಟರು. ಅವ್ರಿಗೆ ಈ ಥರ ನೇಚರ್ ಅಂದರೆ ನೋಡಿ ಅವರೆಲ್ಲೂ ಕಾಣಿಸಲ್ಲ. ಅವ್ರ ಪಾಡಿಗವರು ನೇಚರ್ನ ನೋಡಿಕೊಂಡು ಎಂಜಾಯ್ ಮಾಡ್ಕೊಂಡಿದ್ರು. ವಿಡಿಯೋಗೂ ಬರಲ್ಲ, ಏನು ಮಾಡಲ್ಲ. ಒಂದು 4-5 ಫೋಟೋಸ್ ತೆಗ್ದಿದ್ದೀನಿ. ಸೊ ಡೋಂಟ್ ಶೋ, ನಾನು ನಿಮ್ಮ ಮುಂದೆ ತೋರಿಸಲ್ಲ. ಅವರಿಗೆ ಎಲ್ಲೂ ವೀಡಿಯೋದಲ್ಲೆಲ್ಲ ತೋರಿಸ್ಕೊಳ್ಳೋದು ಇಷ್ಟ ಆಗಲ್ಲ. ಹಂಗಾಗಿ ನಾನು ಅವ್ರನ್ನ ಎಲ್ಲೂ ತೋರ್ಸೋಕ್ಕೆ ಹೋಗಲ್ಲ. ಬೈತಾರೆ ನನಗೆ. ಅವ್ರಿಗೆ ನಾನು ಮಾಡೋದು ಕೂಡ ಅಷ್ಟು ಇಷ್ಟ ಆಗಲ್ಲ, ಬೇಡ ಅಂದ್ಬಿಟ್ಟು. ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ಪರ್ಸ್ನಲ್ ವಿಷಯಗಳು ಶೇರ್ ಮಾಡ್ಕೊಳ್ಳೋದು, ತೋರಿಸ್ಕೊಳ್ಳೋದು ಯಾವುದನ್ನು ಮಾಡಬಾರ್ದು. ಫ್ಯೂಚರಲ್ಲಿ ನಮಗೆ ಅದರಿಂದನೇ ತೊಂದರೆ ಆದರೂ ಆಗ್ಬೋದು ಅನ್ನೋ ಒಂದು ಇದರಲ್ಲಿ ಇರ್ತಾರೆ. ಹಂಗಾಗಿ ನಾನು ಅವ್ರನ್ನ ಎಲ್ಲೂ ಶೇರ್ ಮಾಡ್ಕೊಳ್ಳಲ್ಲ. ಸದ್ಯಕ್ಕೆ ನಾನು ನನ್ನ ಮಗಳು ಇರೋದನ್ನು ಶೇರ್ ಮಾಡಿದ್ದೀನಿ. ಅಲ್ಲಲ್ಲಿ ಕಾಣಿಸಿದ್ದಾರೆ. ಡೈರೆಕ್ಟು ಫೇಸ್ನ ಝೂಮ್ ಮಾಡಿ ತೋರಿಸಿಲ್ಲ ನಾನು ಅವ್ರನ್ನ. ನಮ್ಮ ಕಡೆ ನೋಡೋದಕ್ಕೆ ಸಿಕ್ಕಾಬಟ್ಟೆ ಪ್ಲೇಸ್ಗಳಿದೆ. ಬಟ್ ನಮ್ಮ ಮನೆಯವರು ಅಷ್ಟು ಫ್ರೀ ಇದ್ದು ಕರ್ಕೊಂಡು ಹೋಗೋದಕ್ಕೆ ರೆಡಿ ಇಲ್ಲ. ಬಟ್ ತುಂಬಾ ಇಷ್ಟ. ಅಂದರೆ ನಮ್ಮವರು ನಮಗೆ ಯಾವತ್ತೂ ಬೇಜಾರಾಗಲ್ಲ. ಅದರಲ್ಲೂ ಮಲೆನಾಡು
ತುಂಬಾ ಚೆನ್ನಾಗಿರುತ್ತೆ. ತುಂಬ ಸ್ವರ್ಗ ಅಂದರೆ ಸ್ವರ್ಗಕ್ಕೆ ಇನ್ನೊಂದು ಉದಾಹರಣೆ ಅಂದ್ರೇ ನಮ್ಮ ಮಲೆನಾಡು ಸೈಡ್ ಇರುತ್ತೆ. ಯಾಕಂದರೆ ಅಲ್ಲಿ ಕಾಣಿಸೋ ಪ್ರತಿಯೊಂದು ಮರ ಗಿಡ ಎಲ್ಲದರಲ್ಲೂ ಒಂದು ಪ್ರಕೃತಿ ಒಂದು ಬೇರೆ ಬೇರೆ ರೀತಿಯಲ್ಲೇ ಕಾಣಿಸುತ್ತೆ. ಅದರಲ್ಲೂ ಈ ಥರ ಬೆಟ್ಟ ಗುಡ್ಡಗಳ ಹತ್ರ ಬಂದುಬಿಟ್ರೆ ಮಾರ್ನಿಂಗ್ ಟೈಮು, ಅದರಲ್ಲೂ ಸಣ್ಣ ಸಣ್ಣ ಮಳೆ ಬಂದಿರೋ ಟೈಮಲ್ಲಿ ವಾವ್! ತುಂತುರು ಎಲ್ಲಿ ನೀರ ಹಾಡು, ಕಂಪನ ಅಲ್ಲಿ ಬೀಸೋ ಗಾಳಿ, ಹಗಲಿರಲಿ ഇരുಳಿರಲಿ ನೀನಿರದೆ ಹೀಗಿರಲಿ, ನನ್ನ ತುಂಬು ಹೃದಯ ನೀ ತುಂಬಿದೆ. ಈ ಸಾಂಗು ಆ ವೆದರ್ಗೆ ತುಂಬಾ ಸೂಟಬಲ್ ಆಗುತ್ತೆ. ಸಾರಿ, ನನಗೆ ಹುಷಾರಿಲ್ಲ, ಸೊ ವಾಯ್ಸ್ ಹೆಂಗೆ ಬಂದಿದೆಯೋ ಗೊತ್ತಿಲ್ಲ. ನನ್ನ ಮೈಕು ಕೂಡ ಹಿಡ್ಕೊಂಡಿಲ್ಲ, ನಾರ್ಮಲಾಗಿ ವಾಯ್ಸ್ ಕೊಡ್ತಾ ಇದ್ದೀನಿ. ಅದರಲ್ಲಿ ನಮ್ಮ ಬುಜ್ಜಿ ಬೇರೆ ಗಲಾಟೆ ಮಾಡ್ತಾ ಇದ್ದಾನೆ. ಒಟ್ಟಿನಲ್ಲಿ ಈ ಪ್ಲೇಸ್ ಮಾತ್ರ ತುಂಬ ಚೆನ್ನಾಗಿದೆ. ನೀವು ನೋಡ್ತಾ ಇರ್ಬೋದು ಬ್ಯಾಕ್ಗ್ರೌಂಡ್ ನೋಡಿ ಎಷ್ಟು ಹಿಮ ಇದೆ. ಹಿಮ ಅಲ್ಲ, ಅದು ಮೋಡ. ಅಲ್ಲಿ ಇವಾಗ ಹಿಂಗೆ ಕ್ಲಿಯರ್ ಇದೆ ಅಲ್ವಾ, ನಾವು ಹೋಗಿ ನೋಡಿ ಅಲ್ಲಿ ಮೇಲ್ಗಡೆ ಕಾಣಿಸ್ತಾ ಇದೆ. ಹಾಗೆ ಮೋಡ ಬಂತು ನಾವು ಹೋದ್ಮೇಲೆ. 1-2 ಅವರ್ ಅನ್ನೋ ಅಷ್ಟರಲ್ಲಿ ಅದೆಲ್ಲ ಮುಚ್ಕೊಂಡ್ಬಿಡ್ತು. ಫುಲ್ಲು ಮೋಡ ಎಲ್ಲ ನೋಡಿ ಆ ಕಡೆ ಬರ್ತಾ ಇದೆ, ಆ ಕಡೆಯಿಂದ ಆ ಕಡೆಗೆ. ಸೊ ಅದು ನೋಡೋಣ ಅಂತಲೇ ನಾವು ಆ ಕಡೆಗೆ ಹೋಗಿದ್ವಿ. ನೋಡಿ ಆ ಕಡೆ ಮೂಲೆಯಲ್ಲಿ ಕಾಣಿಸ್ತಿದೆ ಅಲ್ವಾ, ಅದು ಮೋಡ, ಹಿಮ ಅಲ್ಲ, ಮಂಜುನೂ ಅಲ್ಲ, ಮೋಡ. ಅದು ಮೋಡ ಬರ್ತಾ ಇರೋದು, ಅಂದರೆ ಸಣ್ಣ ಸಣ್ಣ ಮಳೆ ಬರ್ತಾ ಇತ್ತು. ಮಳೆ ಬೀಳೋ ಥರನೂ ಇತ್ತು. 1-2-3 ಕಡೆ ಮಳೆ ಬಂತು, ಅಲ್ಲಲ್ಲಿ ನಿಂತ್ಕೊಂಡು ಬಂದ್ವಿ. ಸೊ ಇದು ವ್ಯೂ ಪಾಯಿಂಟು ಚೆನ್ನಾಗಿತ್ತು. ಮುಂದೆ ಹೋದರೆ ಸ್ವಲ್ಪ ಆಳ ಇದೆ, ಆ ಕಡೆಗೆ ಬಂದು ವೀಡಿಯೋನ ಮಾಡ್ಕೊಂಡಿಲ್ಲ, ಹಾಗೆ ಹಿಂದೆಗಡೆಯಿಂದ ವೀಡಿಯೋ ಮಾಡಿರೋದು ಅಷ್ಟೇ. ತುಂಬಾ ಚೆನ್ನಾಗಿರುತ್ತೆ. ಆ ಟವರ್ ಕೇಬಲ್ಗಳು ಎಲ್ಲ ಗ್ರೀನಾಗಿ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಒಟ್ಟಿನಲ್ಲಿ ನಮ್ಮ ಮೈಂಡ್ನ ರಿಫ್ರೆಶ್ ಮಾಡ್ಕೊಬೇಕು ಅಂದರೆ ಈ ಥರ ಒಂದೊಂದು ಜಾಗಗಳಿಗೆ ಹೋದರೆ ಆರಾಮಾಗಿ ರಿಫ್ರೆಶ್ ಮಾಡ್ಕೊಬೋದು. ಇನ್ನೂ 1-2 ವೀಡಿಯೋ ಇದೆ. ನೆಕ್ಸ್ಟ್ ವೀಡಿಯೋ ಬಂದು ಸಕಲೇಶಪುರ ಮುಜರಾಬಾದ್ ಕೋಟೆದು ಒಂದು ವಿಡಿಯೋ ಇದೆ, ಸೊ ಅದನ್ನು ಅಪ್ಲೋಡ್ ಮಾಡ್ತೀನಿ. ಸೊ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೈಪ್ ಮಾಡಿ, ಶೇರ್ ಮಾಡಿ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದೇ ಥರ ಹೆಚ್ಚು ಟ್ರಾವೆಲ್ ವ್ಲಾಗ್ ವಿಡಿಯೋಸ್ ಬೇಕು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ. ಹಾಗೆ ನಾನೇನಾದರೂ ತಿದ್ಕೋಬೇಕು ಅಂದ್ರೂ ಹೇಳಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್, ಟೇಕ್ ಕೇರ್, ಲವ್ ಯು ಆಲ್.